ನಮಸ್ಕಾರ. ವಸುದೈವ ಕುಟುಂಬಕಂ ಪರಿಕಲ್ಪನೆಯಡಿಯಲ್ಲಿ ದೇಶದ ಸಂಪತ್ತನ್ನು ರಕ್ಷಿಸೋಣ, ಸಂರಕ್ಷಿಸೋಣ, ಬೆಳೆಸೋಣ, ಉಳಿಸೋಣ ಅನ್ನೋ ಹಾಗೆ ಈ ದಿನ ನಿಮಗೆಲ್ಲರಿಗೂ ತಿಳಿದಿರುವ ಒಂದು ವಿಷಯ, ಪ್ರಚಲಿತ ವಿದ್ಯಮಾನಗಳ ಪ್ರಕಾರ ಈ ದಿನ ಒಂದು ದೇಶದ ಸಂಪತ್ತೇನಿದೆ, ಒಂದು ವಾಸ್ತುಶಿಲ್ಪ ಪ್ರತಿಯೊಂದು ದೇವಸ್ಥಾನಗಳು, ಪ್ರೇಕ್ಷಣೀಯ ಸ್ಥಳಗಳಿವೆ ನಮ್ಮ ದೇಶದಲ್ಲಿ. ಅಂಥ ಒಂದು ಅದ್ಭುತ ಸಂಪತ್ತನ್ನು ಸಂರಕ್ಷಿಸೋದಕ್ಕೆ ಒಂದು ನಿಯಮಗಳನ್ನು, ರೂಪುರೇಷೆಗಳನ್ನು ಪ್ರವಾಸೋದ್ಯಮ ಇಲಾಖೆ ಆಗಲಿ ಇದನ್ನು ಅನುಷ್ಠಾನಗೊಳಿಸಬೇಕು. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳಿವೆ, ಪ್ರವಾಸಿ ತಾಣಗಳಿವೆ, ಅದರಲ್ಲಿ ತುಂಬ ಅದ್ಭುತಗಳು ಕೂಡ ಇವೆ ವಾಸ್ತುಶಿಲ್ಪ ಕಲೆಯಲ್ಲಿ. ಆ ವಾಸ್ತುಶಿಲ್ಪ ಕಲೆಯ ನಮ್ಮ ದೇವತೆಗಳ ಒಂದು ಸ್ಥಾನ ಏನಿದೆ, ಅದನ್ನು ಮೂರ್ತಿಗಳನ್ನು ಸಂರಕ್ಷಣೆ ಮಾಡಿದರೆ ನಮ್ಮಲ್ಲಿರೋ ಒಂದು ಸಂಸ್ಕೃತಿ ಸಂಸ್ಕಾರನೂ ಕೂಡ ಉಳಿಸ್ಬೋದು, ಬೆಳೆಸ್ಬೋದು, ಸಂರಕ್ಷಿಸ್ಬೋದು. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಒಂದು ಟೋಕನ್ ಪದ್ಧತಿ, ಟೋಕನ್ ಸಿಸ್ಟಮ್, ಪ್ರತಿಯೊಂದು ದೇವಸ್ಥಾನದ, ಪ್ರತಿಯೊಂದು ಧರ್ಮದ ಒಂದು ಮಂಡಳಿ ಸದಸ್ಯ ಕಮಿಟಿ ಏನಿದೆ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಮುಖ್ಯವಾಗಿ ನಮ್ಮ ದೇಶದ ಯಾವುದೇ ಸಂಸ್ಕೃತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಮೊದಲು ಒಂದು ಸಂಪತ್ತೇನಿದೆ ಅದನ್ನು ನಾವು ಸಂರಕ್ಷಣೆ ಮಾಡಿದರೆ ನಮಗೂ ಕೂಡ ಮುಂದಿನ ಭವಿಷ್ಯದ ಮಕ್ಕಳಿಗಾಗೂ ಕೂಡ ನಾವು ಸಂರಕ್ಷಣೆ ಮಾಡೋಕ್ಕೆ ಒಂದು ಅನುಕೂಲವನ್ನು ತಗೋಬೋದು. ಹಾಗಾಗಿ ಇದೊಂದು ನಾವು ಪ್ರತಿಯೊಂದು ದೇವಾಲಯಗಳಲ್ಲಿ ಒಂದು ಟೋಕನ್ ಸಿಸ್ಟಮ್, ಎಂಟ್ರೆನ್ಸು, ಈಗ ತಮಿಳುನಾಡು ಎಕ್ಸಾಂಪಲ್, ಒಂದು ತಮಿಳುನಾಡಲ್ಲಿ ಕೂಡ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಟೋಕನ್ ಸಿಸ್ಟಮ್, ಪ್ರತಿಯೊಂದು ಪ್ರವೇಶ ದ್ವಾರ ಎಲ್ಲಿರುತ್ತೋ ಅಲ್ಲಿ ನಾವೊಂದು ಟೋಕನ್ ಸಿಸ್ಟಮ್, ನಮ್ಮಲ್ಲೂ ಕೂಡ ಒಂದು ಉಳಿತಾಯ, ದೇವಾಲಯದ ಪ್ರತಿಯೊಂದು ಮಂದಿರದಲ್ಲೂ ಕೂಡ ಸಂರಕ್ಷಣೆ ತಂತ್ರಗಳನ್ನು ಈಗ ನಾವು ಅತ್ಯವಶ್ಯಕವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನಾವು ಎಲ್ಲ ಪ್ರತಿಯೊಂದು ದೇವಸ್ಥಾನ ಸಂರಕ್ಷಣೆಗಾಗಿ ದಾವಣಗೆರೆಯಲ್ಲಿ ಯಾವ ತಾಲೂಕುಗಳು, 6 ತಾಲೂಕುಗಳು ಬರ್ತವೆ. ಅದರಲ್ಲಿ ಹರಿಹರೇಶ್ವರ ಟೆಂಪಲ್ ತುಂಬ ಪುರಾತನ ಟೆಂಪಲ್, ಹೊಯ್ಸಳ, ಬೇಲೂರು, ಆ ರೀತಿ ಅಂಥ ಸಾಮ್ರಾಜ್ಯ ನಮ್ಮಲ್ಲಿ ಆಳಿರೋ ಸಾಮ್ರಾಜ್ಯ ರಾಜರ ಒಂದು ದೇವಸ್ಥಾನಗಳು ಈಗಲೂ ಕೂಡ ಅದರಲ್ಲಿರೋ ಮೂರ್ತಿಗಳ ಸಂರಕ್ಷಣೆಗಾಗಿ ನಾವು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಟೋಕನ್ ಸಿಸ್ಟಮ್ಗಳನ್ನು ಅಳವಡಿಸ್ಕೊಂಡ್ರೆ ತುಂಬ ಒಂದು ಮುಂದಿನ ಭವಿಷ್ಯದ ಒಳಿತಿಗಾಗಿ, ಮಕ್ಕಳ ಒಂದು ಉಳಿವಿಗಾಗಿ, ಮಕ್ಕಳ ಭವಿಷ್ಯದ ಉಳಿವಿಗಾಗಿ ನಾವೊಂದು ಸಂಪತ್ತನ್ನು ಕೂಡಿಡ್ಬೋದು, ಉಳಿತಾಯನೂ ಕೂಡ ಮಾಡ್ಬೋದು, ದೇಶದ ಸಂಪತ್ತನ್ನು ಕೂಡ ಸಂರಕ್ಷಣೆ ಮಾಡ್ಬೋದು, ಬೆಳೆಸ್ಬೋದು. ಎಲ್ಲರಿಗೂ ನಮಸ್ಕಾರ.